ಬಾಯಲ್ಲಿಟ್ಟರೆ ಕರಗುವಂಥ ಧಾರವಾಡ ಪೇಡ ಮಾಡೋದನ್ನ ನೋಡೋಣ ಬನ್ನಿ. ಧಾರವಾಡ ಪೇಡ ಮಾಡ್ಕೊಳ್ಳೋದಕ್ಕೆ ಹಾಲು ಪುಡಿ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸಣ್ಣ ಉರಿನಲ್ಲೇ ಚೆನ್ನಾಗಿ ಹುರಿಬೇಕು. ಇದನ್ನು ಉರಿ ಕೊಡಬಾರ್ದು ಜಾಸ್ತಿ, ಸಣ್ಣ ಉರಿನಲ್ಲೇ ಹುರಿಬೇಕಿದು. ಉರಿತಾ ಇನ್ನೊಂದು ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ. ಇದು ಹುರಿಯೋಕ್ಕೆ ಒಂದು 10 ನಿಮಿಷ ಬೇಕಾಗುತ್ತೆ. ನಿಧಾನಕ್ಕೆ ಹುರಿಬೇಕು ಇದನ್ನು ಸಣ್ಣ ಉರಿನಲ್ಲೇ. ಈ ಥರ ಬ್ರೌನ್ ಕಲರ್ ಆಗೋ ತನಕ ಚೆನ್ನಾಗಿ ಹುರಿಬೇಕು. ಸ್ವಲ್ಪನೇ ತುಪ್ಪ ಹಾಕಿ ಸಣ್ಣ ಉರಿನಲ್ಲೇ ನೀಟಾಗಿ ಹುರ್ಕೋಬೇಕು. ಒಂಚೂರು ಉರಿ ಕೊಟ್ಟರು ಇದು ಹೋಗ್ಬಿಡುತ್ತೆ. ಇವಾಗ ಇದು ಹುರಿದಾಗಿದೆ. ಇವಾಗ ಸ್ವಲ್ಪ ಹಾಲು ಹಾಕ್ಕೊಳ್ಳೋಣ. ಇದಕ್ಕೆ ಸ್ವಲ್ಪನೇ ಹಾಲು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಸ್ವಲ್ಪನೇ ಹಾಕ್ಕೋಬೇಕು ಇದಕ್ಕೆ. ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಸರಿ ಹೋಗುತ್ತೆ. ಇವಾಗ ಈ ಥರ ಆದರೆ ಕಟ್ಟಷ್ಟಾದರೆ ಸಾಕಾಗುತ್ತೆ. ಇವಾಗ ಆಗಿದೆ. ಇವಾಗ ಇದಕ್ಕೆ ಬೂರ ಸಕ್ಕರೆ ಹಾಕೋಬೇಕು. ಮಾಮೂಲಿ ಸಕ್ಕರೆ ಹಾಕೊಂಡ್ರೆ ಒಂದು ಸ್ವಲ್ಪನೂ ಚೆನ್ನಾಗಿರಲ್ಲ. ಇದಕ್ಕೆ ಎಷ್ಟು ಸ್ವೀಟ್ ಬೇಕಾಗುತ್ತೆ ಅಷ್ಟು ನೋಡ್ಕೊಂಡು ಹಾಕೋಬೇಕು. ಏಲಕ್ಕಿ ಪುಡಿ ಹಾಕೊಳ್ಳೋಣ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಸ್ವೀಟ್ ನೋಡ್ಕೊಂಡು ಬೇಕಿದ್ರೆ ಇನ್ನೊಂದು ಸ್ವಲ್ಪ ಹಾಕೋಬೋದು. ಇವಾಗ ರೆಡಿ ಆಗಿದೆ ಇದು. ಇವಾಗ ಕಟ್ಕೊಳ್ಳೋಣ ರೌಂಡಕ್ಕೆ. ಇದು ಕರೆಕ್ಟಾಗಿ ಆಗಿದೆ. ಇವಾಗ ಈ ಬೂರ ಸಕ್ಕರೆಗೆ ಈ ಥರ ಡಿಪ್ ಮಾಡ್ಕೊಳ್ಳೋಣ. ಈ ಥರ ಮಾಡಿದ್ರೆ ರೆಡಿ ಆಗಿಬಿಡುತ್ತೆ. ಧಾರವಾಡ ಪೇಡ ರೆಡಿ. ಧಾರವಾಡ ಪೇಡ ರೆಡಿ ಆಗಿದೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.